ಇನ್ನು ತುಮಕೂರಿನಲ್ಲೂ ಕೂಡ ಹಲವು ಅವಾಂತರಗಳಾಗಿದೆ. ಬಿರುಗಾಳಿ ಸಹಿತ ಜೋರು ಮಳೆಗೆ ಒಂದೊಂದನ್ನೇ ನೋಡ್ತಾ ಹೋಗೋಣ. ಬಿರುಗಾಳಿಯ ರಭಸಕ್ಕೆ ಕಾರೇ ಪಲ್ಟಿ ಆಗ್ಬಿಟ್ಟಿದೆ. ಎಂತ ಬಿರುಗಾಳಿ ಅಂತ ನೆನಪು ಮಾಡ್ಕೊಳ್ಳಿ. ಅದೃಷ್ಟವಶಾತ್ ಕಾರ್ನಲ್ಲಿದ್ದರೂ ಸೇಫ್ ಆಗಿದ್ದಾರೆ. ಗಾಳಿಯ ರಭಸಕ್ಕೆ ಹೆದರಿ ಏಕಾಏಕಿ ಕಾರ್ ಚಾಲಕ ಬ್ರೇಕ್ ಹಾಕಿದ್ದಾರೆ. ಸಡನ್ ಬ್ರೇಕ್ ಇದು. ಬ್ರೇಕ್ ಹಾಕ್ತಿದ್ದಂಗೆ ನಡು ರಸ್ತೆಯಲ್ಲೇ ಕಾರು ಸಡನ್ ಪಲ್ಟಿ ಆಗ್ಬಿಟ್ಟಿದೆ. ಗಾಳಿ ಮಳೆಗೆ ಮರಗಳು ಧರೆಗುರುಳ್ತಾ ಇದೆ. ಗುಬ್ಬಿ ತಾಲೂಕಿನ ಹೊಸಳ್ಳಿ ರಸ್ತೆಯಲ್ಲಿ ಬೃಹತ್ ಮರ ಒಂದು ಬುಡತ್ ಸಮೇತ ಧರೆಗುರುಳಿದೆ. ಗುಬ್ಬಿ ಹೊಸಳ್ಳಿ ಮಾರ್ಗದಲ್ಲಿ ಸಂಚಾರ ಕೂಡ ಅಡ್ಡಿಯಾಗಿತ್ತು. ಇದು ಬಿರುಗಾಳಿಯ ರಭಸಕ್ಕೆ ಡ್ರೈವರ್ಗೆ ಸ್ವಲ್ಪ ಗಾಬರಿ ಆಗ್ಬಿಟ್ಟಿದೆ. ಏನು ಮಾಡೋದು ಗೊತ್ತಾಗಿಲ್ಲ. ಸಡನ್ ಬ್ರೇಕ್ ಹಾಕಿದ್ದಾರೆ. ತುಂಬ ಸ್ಪೀಡಲ್ಲಿ ಇದ್ರು ಅಂತ ಕಾಣುತ್ತೆ. ಕಾರ್ ಇದ್ದಿದ್ದಕ್ಕಂಗೆ ಮಗಚು ಬಿದ್ದಿದೆ ಅಥವಾ ಪಲ್ಟಿ ಆಗಿದೆ. ಅದೃಷ್ಟ ಏನಪ್ಪ ಅಂತ ಹೇಳಿದ್ರೆ ಕಾರ್ನಲ್ಲಿದ್ದವ್ರು ಸೇಫ್ ಆಗಿದ್ದಾರೆ, ಯಾವುದೇ ಅನಾಹುತ ಆಗಿಲ್ಲ. ಅದೇ ಅದೃಷ್ಟ. ಇನ್ನು ಈ ಕಡೆ ಗುಬ್ಬಿ ತಾಲೂಕಿನ ಹೊಸಳ್ಳಿ ರಸ್ತೆಯಲ್ಲಿ ಬೃಹತ್ ಮರ ಒಂದು ನೆಲಕ್ಕುರುಳಿರುವಂಥದ್ದು ಪರಿಣಾಮ ಸಂಚಾರ ಕಡ್ಡಿಯಾಗಿದೆ. ಗಮನಿಸ್ತಾ ಇದ್ದೀರಿ, ಕಾರ್ ಪಲ್ಟಿ ಆದಮೇಲೆ ಊರಿನವರು ಸುತ್ತಮುತ್ತ ಇದ್ದವರು ಇದೇನಪ್ಪ ಹಿಂಗಾಗಿದೆ ಅಂತ ಬಂದು ನೋಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಮಳೆ ನಿಂತ ಮೇಲೆ ಟಾರ್ ರೋಡ್ ಮೇಲೆ ನೀರು ಬೇರೆ ಹರಿತಾ ಇರುತ್ತೆ. ಮಳೆ ಬಂದ ಪರಿಣಾಮ ಆ ಟೈರ್ಗೂ ಅದಕ್ಕೂ ಲಿಂಕ್ ಸಿಕ್ಕಿರಲ್ಲ. ಸಡನ್ ಬ್ರೇಕಿಗೆ ಸ್ಕಿಡ್ ಆಗಿ ಪಲ್ಟಿ ಹೊಡೆದು ಬಿದ್ದಿದೆ ಕಾರು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ತುಮಕೂರಿನಲ್ಲಿ ಕಾರ್ ಪಲ್ಟಿ ಆಗಿರೋದು, ಮತ್ತೊಂದು ಕಡೆ ಮರ ಬಿದ್ದಿರೋದು, ಇವೆಲ್ಲ ಗಮನಿಸ್ತಾ ಇದ್ವಿ. ಸೊ ಅವಾಂತರಗಳ ಲಿಸ್ಟೇ ಇದೆ ತುಮಕೂರಿನಲ್ಲಿ ಅಂದ್ರೆ ಏನು, ಮತ್ತು ಮಳೆ ಹೇಗಿದೆ ತುಮಕೂರಿನಲ್ಲಿ? ಎಸ್ ದಿವ್ಯಾ, ಈಗಾಗಲೇ ಹಲವಾರು ದಿನಗಳಿಂದ ಬಿಸಿಲ ಬೇಗೆಯಿಂದ ಜನ ಬೇಸತ್ತಿದ್ದು, ನಿನ್ನೆ ರಾತ್ರಿ ತಡರಾತ್ರಿ ತುಮಕೂರು ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಬಂದಿದ್ದ ವರ್ಷಧಾರೆ. ಸುಮಾರು ಮಧ್ಯರಾತ್ರಿ 1 ಗಂಟೆಯಿಂದ 3 ಗಂಟೆವರೆಗೂ ಸತತ 2 ಗಂಟೆಗಳ ಕಾಲ ನಿರಂತರವಾಗಿ ಮಳೆ ಸುರಿದಿದೆ. ಅದರ ಪರಿಣಾಮ ಒಂದು ಕಡೆ ಬಿಸಿಲ ಬೇಗೆಯಿಂದ ಬೇಸತ್ತಿದ್ದ ಜನರಿಗೆ ಖುಷಿ ಆದ್ರೆ, ರೈತರಿಗೆ ಖುಷಿ ಆದ್ರೆ, ಇನ್ನೊಂದು ಕಡೆ ಹಲವಾರು ರೀತಿಯ ಹಾನಿ ಕೂಡ ಆಗಿರುವಂತದ್ದು. ಇಡೀ ತುಮಕೂರು ಜಿಲ್ಲೆಯ ಅಲ್ಲಲ್ಲಿ ಅಂದ್ರೆ ಗ್ರಾಮಾಂತರ ಪ್ರದೇಶಗಳಿಗೆ ಹೆಚ್ಚಾಗಿ ಮರಗಳು ನೆಲಕ್ಕೆ ಉರುಳಿರುವಂತದ್ದು, ರಸ್ತೆಗಳಿಗೆ ಅಡ್ಡವಾಗಿ ಬಿದ್ದಿರುವಂತದ್ದು. ಅದರಲ್ಲೂ ವಿಶೇಷವಾಗಿ ಗುಬ್ಬಿ ತಾಲೂಕಿನಲ್ಲಿ ಹೆಚ್ಚಿನದಾಗಿ ಹಾನಿ ಆಗಿರುವಂತದ್ದು. ಗುಬ್ಬಿಯಿಂದ ಹೊಸಳ್ಳಿ ಹೋಗುವಂತ ರಸ್ತೆಯಲ್ಲಿ ಬೃಹತ್ತಾಕಾರವಾದಂತಹ ಮರ ಬಿದ್ದಿರುವಂತದ್ದು. ಮರ ಬಿದ್ದಿದ್ದರಿಂದ ಹೊಸಳ್ಳಿ ಮತ್ತು ಗುಬ್ಬಿಗೆ ಹೋಗುವಂತ ಸಂಪರ್ಕ ಕೂಡ ಕಡಿತ ಆಗಿದೆ. ಅದೇ ವೇಳೆ ಅಲ್ಲೇ ಕೂಡ ಒಂದು ಕಾರು ಕೂಡ ಪಲ್ಟಿ ಆಗಿರುವಂತದ್ದು. ನಿನ್ನೆ ಮಧ್ಯರಾತ್ರಿ ಆದ್ರೂ ಕೂಡ ವಿಶೇಷವಾಗಿ ಅಂದ್ರೆ ಗಾಳಿ ಮತ್ತು ಬಿರುಗಾಳಿ